ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನು ಭಾಳಷ್ಟು ದಿನ ಆಗಿದ್ಮೇಲೆ ನಂದು ಲಾಂಗ್ ವ್ಲಾಗ್ ಹಾಕ್ಲತ್ತೀನಿ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಶಾರ್ಟೇ ಹಾಕೀನಿ. ಹಾಗಾಗಿ ಇವತ್ತು ಬಂದು ಶಿವರಾತ್ರಿದು ಇನ್ನು ವ್ಲಾಗ್ ಹಾಕೋರಾಯ್ತು ಅಂತಂದು. ಯಾಕಂದ್ರೆ ನನಗೆ ಟೈಮ್ ಅಂತಲ್ಲ, ಸ್ವಲ್ಪ ಊರಿಗದು ಹೋಗಿದ್ದಲ್ವ. ಹಾಗಾಗಿ ಸ್ವಲ್ಪ ಅಲ್ಲಿಂದ ಬಂದ ಮೇಲೆ ನಂಗೆ ರಿಕವರ್ ಆಗ್ಲಿಕ್ಕೆ ಟೈಮ್ ಬೇಕಾಯಿತು. ಯಾಕಂದ್ರೆ ಅಲ್ಲಿ ಫುಲ್ಲು ಕೆಲಸ ಇತ್ತು ಮತ್ತು ನಂದು ವಾಯ್ಸು ಹೋಗಿತ್ತು. ಆಲ್ಮೋಸ್ಟ್ ಆಲ್ ನಿಮ್ಗೆಲ್ಲರಿಗೆ ಗೊತ್ತಾಗ್ಲತ್ತಿರ್ಬೋದು ವಾಯ್ಸ್ನಾಗ. ಅಂದ್ರೂ ಭೀ ನಂದು ಸ್ವಲ್ಪ ವಾಯ್ಸ್ ಎಲ್ಲ ಈಗ ಸ್ವಲ್ಪ ಕರೆಕ್ಟ್ ಆಗ್ಯದ. ಇನ್ನೊಂದು ಸ್ವಲ್ಪ ಅದಷ್ಟೇ, ಆಲ್ಮೋಸ್ಟ್ ಆಲ್ ಡಲ್ ಆಗ್ಯದ. ಹಾಗಾಗಿ ನಾನು ಲಾಂಗ್ ವ್ಲಾಗ್ ಮಾಡ್ಲಿಕ್ಕಾಗಿಲ್ಲ. ಈಗ ವೀಡಿಯೋಸ್ ಮಾಡೀನಿ, ಬಟ್ ವಾಯ್ಸ್ ಓವರು ಎಡಿಟಿಂಗು ಆಗಿದ್ದಿಲ್ಲ. ಹಂಗಾಗಿ ನಾನು ಹಾಕಿಲ್ಲ. ಇನ್ನು ಇವತ್ತು ಬಂದು ಶಿವರಾತ್ರಿ ಹಬ್ಬ ಅದಲ್ವ, ಅಂದ್ರೆ ಉಪವಾಸ ಅದಲ್ವ. ಹಾಗಾಗಿ ಉಪವಾಸದ ವ್ಲಾಗ್ ಮಾಡ್ರಾಯ್ತು. ಆಲ್ಮೋಸ್ಟ್ ಆಲ್ರೆಡಿ ನಾನು ಶಿವರಾತ್ರಿಗೆ ಹಿಡ್ದು ಸ್ಟಾರ್ಟ್ ಮಾಡಿನಲ್ವ. ಇದು ಆಲ್ರೆಡಿ ಹೋದ ಶಿವರಾತ್ರಿದು ವ್ಲಾಗ್ ಭೀ ಹಾಕಿದ್ದ. ಇನ್ನು ಇವತ್ತು ಬಂದು ನಮ್ಗೆ ಹೋದ ವರ್ಷ ಒಂದು ಶಿವರಾತ್ರಿ ಅಂದ್ರೆ ಉಪವಾಸ ದಿನವೇ ನಮ್ಗೆ 5,000 ರೂಪಾಯಿ ಕ್ಯಾಶ್ ಭೀ ಬಂದಿವು ಬೇರೆದವ್ರ ಕಡೆ. ಮತ್ತು ಅದು ಅವ್ರಿಗೆ ಯಾರಿಗೆ ಮಿಸ್ಟೇಕಾಗಿ ನಮ್ಮ ಅಕೌಂಟ್ಗೆ ಬಂದಿವು. ಹಾಗಾಗಿ ಮತ್ತು ಅದು ಭೀ ಪೇ ಮಾಡಿದ್ದೇವೆ. ಆಲ್ಮೋಸ್ಟ್ ಆಲ್ ಯಾರಿಗೆಲ್ಲ ಹೋದ ವರ್ಷಿಂದು ಶಿವರಾತ್ರಿ ವ್ಲಾಗ್ ನೋಡಿರಿ ಅವರಿಗೆಲ್ಲ ಗೊತ್ತಿರ್ಬೋದು. ಇನ್ನು ಇವತ್ತು ಬಂದು ಉಪವಾಸ ಅದಲ್ವ. ಹಾಗಾಗಿ ಬೆಳಗ್ಗೆನೇ ಜಲ್ದಿ ಒಂದು 7 ಗಂಟೆಗೆ ಹಂಗೆ ಎದ್ದೀನಿ. ಅಮ್ಮನ ಸ್ಕೂಲ್ ಇಲ್ಲ, ಸಂಡೇ ಇತ್ತಲ್ವ. ಹಾಗಾಗಿ ಇನ್ನು 7 ಗಂಟೆಗೆ ಹಂಗೆ ಎದ್ದು ಹೊರಗೆಲ್ಲ ತೊಳೆದು ಮತ್ತು ಮನೆಗೆ ಸಾಮಾನದು ಇದ್ವು ನೈಟ್ವು. ಕಿಚನೆಲ್ಲ ತೊಳ್ಕೊಂಡು ಸಾಮಾನೆಲ್ಲ ತೊಳ್ಕೊಂಡು ಇನ್ನು ಮನೆ ಉಡ್ಕೊಂಡು ಬಂದು ಸೂಟ್ಕೊಂಡು ಬಂದು ಸ್ನಾನ ಮುಗಿಸ್ಕೊಂಬತ್ತನ ಇನ್ನು ಜಾನು ಅಮ್ಮು ಭೀ ಎದ್ದು ಬ್ರಷ್ ಅದು ಮಾಡ್ಲತ್ತಿರು. ನನ್ನ ಮಕ್ಕಳು ಏನು ಮಾಡ್ತಾರಪ್ಪ ಅಂದ್ರೆ, ಸ್ಕೂಲ್ ಇದ್ದಿದ್ದ ದಿನ ಜಲ್ದಿ ಹೇಳಲ್ಲ, ಖರೆ ಸ್ಕೂಲ್ ಇಲ್ಲದ ದಿನ ಜಲ್ದಿ ಹೇಳ್ತಾರೆ. ಇವತ್ತು ಯಾಕೆ ಮೊಕೊಂಬಲ್ಯಾಕಂತಂದು ನಾನು ಗಪ್ ಹೊಡ್ದೆ. ಅಂದ್ರೂ ಭೀ ಜಲ್ದಿನೇ ಇದ್ದರು. ಇನ್ನು ನಾನು ಸ್ನಾನ ಅದು ಮುಗಿಸ್ಕೊಂಡು ಅವ್ರಿಗೆ ಬ್ರಷ್ ಅದು ಮಾಡಕ್ಕೆ ಕೊಟ್ಟು ನಾನು ಪೂಜೆ ಮಾಡ್ಲತ್ತೀನಿ. ಇನ್ನು ಫಸ್ಟು ಇಡ್ಲಿ ಹಾಕಿಟ್ಟಿನಿ ಅವ್ರ ಮೂಗರಿಗೆ. ಅಂದ್ರೆ ನಾನು ಒಬ್ಬಕ್ಕಿನೇ ಉಪವಾಸ ಇರ್ತೀನಿ ಇವತ್ತು. ಹಾಗಾಗಿ ಇನ್ನು ನಮ್ಮ ಮನೆಯವರಿಗೆ ಮಕ್ಕಳಿಗೆ ಇಬ್ಬರಿಗೂ ಇಡ್ಲಿ ಹಿಟ್ಟಿತ್ತು, ಚಟ್ನಿ ಭೀ ಇತ್ತು. ಹಾಗಾಗಿ ಇಡ್ಲಿ ಹಾಕಿಟ್ಟು ಸ್ನಾನ ಮಾಡಿಕೊಂಡು ಇಡ್ಲಿ ಹಾಕಿಟ್ಟು ಇನ್ನು ಈ ಕಡೆ ಬಂದು ನಾನು ಪೂಜೆ ಮಾಡ್ಕೊಳತ್ತೀನಿ. ಇನ್ನು ಪೂಜೆಗೆ ಎಲ್ಲ ಹೂವು ಅದೆಲ್ಲ ತಂದ್ಕೊಂಡಿದ್ದ. ಹಾಗಾಗಿ ಊರಾಗ ಹೋಗಿ ಹೂವು ಅದು ತಂದು ಮತ್ತು ಆಲ್ಮೋಸ್ಟ್ ಆಲ್ ಡನ್ ಆಗಿತ್ತು. ಪ್ರಸಾದಕ್ಕೆಲ್ಲ ಆ್ಯಪಲ್ ಇಟ್ಟು ದೀಪ ಎಲ್ಲ ಹಚ್ಚಿದ್ದ. ಬಟ್ ನಮ್ಮ ಮನೆಯವ್ರು ಅಂದರು ಕಳ್ಸಿದ ಮೇಲೆ ಎಲೆ ಇಡು, ಇಳೆದೆಲೆ ಅದು ಗಿಡ ಅದಲ್ವ ಅವು ಇಡು ಅಂದರು. ಮತ್ತು ಹಾಗಾಗಿ ಮತ್ತೆ ತಂದು ಹಚ್ಚಿಟ್ಟ. ಇನ್ನು ಇಲ್ಲಿ ನೋಡಿರಿ ನಮ್ಮ ಜಾನು ಒಂದು 3 ಸುತ್ತಿಗೆ ದೇವ್ರ ಗುಡಿಯಾಗ ಒಳಗಿದ್ದಕ್ಕಿ ಹೊರಗೆ ಬಂದೋಳಂತೀವಿ ಬರೀ ದೇವ್ರ ರೂಮ್ನಾಗ ಇದ್ದಕ್ಕಿ 3 ಸುತ್ತಿಗೆ ಆಕಿಗೆ ಉಲ್ಟಾ ತಿರುಗ್ಲತ್ತಿವು. ಸೀದಾ ತಿರುಗಂದ್ರೆ ಹೊರಗೆ ಬಂದಳು. ಇನ್ನು ಅಮ್ಮು ಹೇರ್ ಡ್ರೈ ಮಾಡ್ಕೊಳತ್ತಳು ಆಕಿಂದಕ್ಕಿ. ಈಗ ಒಂದು ಸ್ವಲ್ಪ ನನಗೂ ಎಲ್ಲ ಒಬ್ಬಕ್ಕಿನೇ ಮ್ಯಾನೇಜ್ ಮಾಡಂದ್ರೆ ಆಗಲಾಗ್ಯದ. ಹಾಗಾಗಿ ಸ್ವಲ್ಪ ಕೆಲಸ ಅಮ್ಮಗೆ ಭೀ ಹೇಳತ್ತೀನಿ. ಇನ್ನು ಈ ಕಡೆ ಇಡ್ಲಿ ಭೀ ಆಲ್ಮೋಸ್ಟ್ ಆಲ್ ಆಗಿವು. ನಾನು ಪೂಜೆ ಮಾಡತನ ಇನ್ನು ಅವರಿಗೆ ಅಮ್ಮು ಜಾನಂದು ಭೀ ಸ್ನಾನ ಭೀ ಆಗಿತ್ತು. ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗೆ ತುಳಸಿ ಪೂಜೆ ಅದು ಮಾಡ್ಕೊಂಡು ಬರತನ ನಮ್ಮ ಮನೆಯವರು ಅಮ್ಮು ಜಾನಗೆ ಭೀ ಸ್ನಾನ ಮಾಡಿಸಿರು. ಹಾಗಾಗಿ ಅವರಿಬ್ಬರಿಗೆ ಇಡ್ಲಿ ಕೊಡ್ಲತ್ತೀನಿ. ಇನ್ನು ಈ ಕಡೆ ನನಗೆ ಚಹಾ ಇಟ್ಕೊಂಡು ಅದು ಎಲ್ಲ ಕುಡ್ದು ರೆಡಿಯಾಗಿ ಇನ್ನು ಇವತ್ತು ಶಿವರಾತ್ರಿ ಅದಲ್ವ, ಶಿವನ ಗುಡಿಗೆ ಹೋಗಲ್ದೇ ಹೆಂಗಿರ್ತೇವೆ. ಹಾಗಾಗಿ ಶಿವನ ಗುಡಿಗೆ ಹೋಗಿದ್ದೇವೆ. ಆ್ಯಕ್ಚುಲಿ ಇಲ್ಲಿ ಬೇರೆದು ಶಿವನ ಗುಡಿ ಅಂದ್ರೆ ಶಿವಲಿಂಗ ಮತ್ತು ಎಷ್ಟು 4 ಇಲ್ಲ 8 ಸ್ಥಳದಿಂದ ನೀರು ತಂದು ಗಂಗೆನ ತಂದು ಅಭಿಷೇಕ ಮಾಡಿದಪ್ಲೆ, ಅಂದ್ರೆ ಕೆಳಗಿಂದ ಮ್ಯಾಗಿನ ತನಕ ಅಭಿಷೇಕ ಮಾಡಿದಪ್ಲೆ ಮಾಡ್ಲತ್ತಿರು. ಬಟ್ ಅಲ್ಲಿಗೆ ಹೋಗಮ್ಮಿ ಅಂದ್ರೆ ಸ್ವಲ್ಪ ಲೇಟ್ ಆಯ್ತದ. ಯಾಕಂದ್ರೆ ನನಗೆ ಬಂದು ಮತ್ತು ಇವರಿಗೆಲ್ಲ ಅಡುಗೆ ಭೀ ಮಾಡೋದಿತ್ತು ಮತ್ತು ಚುಡುವ ಅವೆಲ್ಲ ಮಾಡಬೇಕಿತ್ತು. ಹಾಗಾಗಿ ಬೇಡ, ರೆಗ್ಯುಲರಾಗಿ ಇಲ್ಲಿರೋ ದೇವರಿಗೆ ಹೋದ್ರಾಯ್ತು. ಯಾಕಂದರೆ ಎಲ್ಲಿದ್ದರೂ ಭೀ ದೇವರೇ ಅಲ್ವಾ. ಹಾಗಾಗಿ ನಾವು ಒಂದೇ ತಲೆ ಹೋದ್ರಾಯ್ತು ಅಂತಂದು ಹೋಗಿದ್ದೇವೆ. ಇನ್ನು ಅಲ್ಲಂತೂ ಫುಲ್ಲು ರಶ್ ಇತ್ತು. ಹಾಗಾಗಿ ನಾನು ಜಾನು ಅಮ್ಮು ಕುಂತಿದ್ದೇವೆ. ಇನ್ನು ನಮ್ಮ ಮನೆಯವರೇ ಕ್ಯೂವಿಗೆ ನಿಂತಿರು. ಆಲ್ಮೋಸ್ಟ್ ಆಲ್ ಕ್ಯೂ ಸನಿಗೆ ಬರೋದು ಅಂದ್ರೆ ದೇವಸ್ಥಾನ ಸನಿಗೆ ಬರೋದು ಕ್ಯೂ. ಇನ್ನು ಅಲ್ಲಿ ಹೋಗಿ ನಾವು ನಿಂತು ದರ್ಶನ ಮಾಡ್ಲಿಕ್ಕೆ ನಡೆದಿದ್ದೇವೆ. ಇನ್ನು ಅಲ್ಲೆಲ್ಲ ಹೋಮ ನಡೆದಿತ್ತು. ಆ್ಯಕ್ಚುಲಿ ಈ ಸರ್ತಿ ಮುಂಜಾನೆ ಹೋಗಿದ್ದೇವೆ. ಹೋದ ವರ್ಷ ಏನಪ್ಪ ಅಂದ್ರೆ ಈವ್ನಿಂಗ್ ಟೈಮ್ನಾಗ ಹೋಗಿದ್ದೇವೆ. ಅಂದ್ರೆ ಈವ್ನಿಂಗ್ ಅಂದ್ರೆ ಭೀ 3 ಗಂಟೆ 4 ಗಂಟೆಗೆ ಹಂಗೆ ಹೋಗಿದ್ದೇವೆ. ಲೇಟ್ ಆಗಿತ್ತು. ಇನ್ನು ಮನೆಯಾಗ ಬಂದು ಇನ್ನದೆಲ್ಲ ಕೆಲಸ ಮಾಡ್ಕೊಳಕ್ಕೆ ಭೀ ಲೇಟ್ ಆಗಿತ್ತು. ಹಾಗಾಗಿ ಇವತ್ತು ಮುಂಜಾನೆ ಹೋಗಮಂತ ಹೋಗಿದ್ದೇವೆ. ಹೋಮ ಅಭಿಷೇಕ ಎಲ್ಲ ಆಗಿತ್ತು, ನಡೆದಿತ್ತಲ್ಲೆಲ್ಲ. ನಾವೆಲ್ಲ ದರ್ಶನ ಮಾಡಿಕೊಂಡು ಇನ್ನು ಮನೆಗೆ ಲೇಟ್ ಆಯ್ತದಂತ ಬಂದು ಅವ್ರಿಗೆ ಅಮ್ಮು ಜಾನಗೆ ಮತ್ತು ನಮ್ಮ ಮನೆಯವರಿಗೆ ಅನ್ನ ಬ್ಯಾಳೆ ಮಾಡಿಕೊಟ್ಟಿನಿ. ಅನ್ನ ಬ್ಯಾಳೆ ಉಂಡು ನಮ್ಮ ಮನೆಯವ್ರು ಮಕ್ಕೊಂಡಿರು. ಇನ್ನು ನಾನು ಚುಡುವ ಮಾಡೀನಿ, ಹಳ್ಳಿನ ಚುಡುವ ಮಾಡೀನಿ ಮತ್ತು ಅವಲಕ್ಕಿ
ಅವಲಕ್ಕಿ ಚೂಡುವ ಮಾಡೀನಿ, ರವದ ಉಂಡೆ ಮಾಡೀನಿ. ಕಂಪಲ್ಸರಿ ಶಿವರಾತ್ರಿ ಅಂತಂದು ಬಂದ್ರೆ ಕಂಪಲ್ಸರಿ ಫಳಾರು ಅಂತ ಮಾಡ್ತಾರಲ್ವ. ಇನ್ನು ಕಡ್ಡಿ ನೆನೆಹಾಕಿ ಗುಗ್ರಿ ಮಾಡ್ತಾರೆ, ಸಾಬ್ದಾಣಿ ನೆನೆಹಾಕಿ ಸಾಬ್ದಾಣಿ ಮಾಡಿಕೊಂಡು ಹೊತ್ಮಣಿಗೆ ತಿನ್ಲಾಕ. ಇನ್ನು ನಾನೇನಪ್ಪ ಅಂದ್ರೆ ಈಗ ಮನೆಗೆ ಇದ್ವು ಸ್ವೀಟು ಮತ್ತು ಖಾರ ಎಲ್ಲ ಇದ್ವು ಅಂದ್ರೆ ಲಡ್ಡು ಅದು ಇತ್ತು ಅಂದ್ರೂ ಭೀ ಇರಲಿ ಮಾಡೋರಾಯ್ತು, ಹಬ್ಬ ಟೈಮಿಗೆ ಮಾಡ್ತೀವಲ್ವ ಅಂತಂದು. ಇನ್ನು ನಮ್ಮ ಅಮ್ಮಗೆ ಇಷ್ಟ ಅವಲಕ್ಕಿ ಚೂಡುವ, ಹಾಗಾಗಿ ಅಮ್ಮಗೆ ಅವಲಕ್ಕಿ ಚೂಡುವ ಅಂತ ಇಷ್ಟ ಅಂತಂದು ಅವಲಕ್ಕಿ ಭೀ ಥೋಡೆ ಮಾಡೀನಿ, ಮತ್ತು ಹಳ್ಳಿನ ಚೂಡುವ ಭೀ ಮಾಡೀನಿ, ಲಡ್ಡು ಮಾಡೀನಿ. ಇವು 3 ಮಾಡಿ ಇನ್ನು ತೆಗ್ದಿಡ್ಲತ್ತೀನಿ. ಯಾಕಪ್ಪ ಅಂದ್ರೆ ಎಲ್ಲ ಸಾಮಾನು ಬೆಳಗ್ಗೆ ಚಹಾ ಹಿಡಿದು ಅಂದ್ರೆ ಟಿಫಿನು ಮತ್ತು ನನಗೆ ಚಹಾ ಹಿಡಿದು ಫುಲ್ಲು ಸಾಮಾನವ. ನೈಟದು ಮುಂಜಾನೆ ಎದ್ದು ತೊಳ್ಕೊಂಡೀನಿ. ಈಗ ಮುಂಜಾನೆ ಹಿಡಿದು ಇದ್ದಿದ್ದ ಸಾಮಾನು ಪೂರ್ತಿ ನಾನು 1 ಗಂಟೆಗೆ ಕಿಚನ್ದಾಗ ಬಂದಕ್ಕಿ ಸ್ಟಾರ್ಟ್ ಮಾಡಿದಕ್ಕಿ ಪೂರ್ತಿ 4 ಆಗಿತ್ತು ನನಗೆ ಕಿಚನ್ದಾಗ ಹೋಗ್ಲಕ್ಕ. ಯಾಕಂದ್ರೆ ಎಲ್ಲ ಕಟ್ ಮಾಡ್ಕೋಬೇಕು, ಅದೆಲ್ಲ ಮಾಡಿಕೊಂಡು ನಾನೇ ಮಾಡೋ ಸಲುವಾಗಿ ಹಾಗಾಗಿ ಸ್ವಲ್ಪ ಲೇಟ್ ಆಗಿತ್ತು. ಇನ್ನು ಈ ಕಡೆ ಆಕಿ ಅಮ್ಮಗೂ ಹೇಳಿನಲ್ವ ಅವಲಕ್ಕಿ ಚೂಡುವ ಇಷ್ಟ ಅಂತ, ಮಮ್ಮಿ ನಾ ತಿಂತೀನಿ ಸ್ವಲ್ಪ ಹಾಕ್ಕೊಡು ಅಂದ್ರೆ ಆಕಿಗೆ ಹಾಕ್ಕೊಟ್ಟಿನಿ. ಇನ್ನು ನಾನು ಕಿಚನ್ ಎಲ್ಲ ಕೆಲಸ ಮಾಡಿದ್ಮೇಲೆ ನನ್ನ ಕಿಚನ್ ಈ ರೀತಿ ಆಗಿತ್ತು. ಇನ್ನು ಇದಕ್ಕೆಲ್ಲ ಕ್ಲೀನ್ ಮಾಡ್ಕೋಬೇಕು, ತೊಳ್ಕೊಬೇಕು. ಇನ್ನು ಸಾಬ್ದಾಣಿ ಭೀ ನೆನಿಕ್ಕಿದ್ದ ಆಲ್ಮೋಸ್ಟ್ ಅಲ್ಲಿ ನೆಂದವ. ಹಾಗಾಗಿ ಇದು ಒಂದು ದಸ್ತಿದಾಗ ಕಟ್ಟಿಟ್ಟ ಅಂದ್ರೆ ಅದೇ ಥರ ಮೆತ್ತಗಿರ್ತವೆ. ಹಾಗಾಗಿ ಸಾಬ್ದಾಣಿ ಅದು ನೀರೆಲ್ಲ ಜಾನ್ಕೊಂಡು ಒಂದು ದಸ್ತಿದಾಗ ಕಟ್ಟಿಟ್ಟೀನಿ. ಇನ್ನು ಈ ಕಡೆ ಬಂದು ಕಿಚನ್ ತೊಳ್ಕೊಳತ್ತೀನಿ. ಯಾಕಂದ್ರೆ ಫಸ್ಟು ಕಿಚನ್ ಕೆಲಸ ಆಗಿದ್ಮೇಲೆ ಕಿಚನ್ನು ಮತ್ತು ಗ್ಯಾಸ್ ಕಟ್ಟಿ ಗ್ಯಾಸು ಎಲ್ಲ ತೊಳ್ಕೊಂಡಿದ್ಮೇಲೆ ನನಗೆ ಶಾಂತಿ ಇರ್ತದೆ. ಇನ್ನು ಅದೆಲ್ಲ ತೊಳ್ಕೊಂಡಿದ್ಮೇಲೆ ಇವತ್ತು ಫುಲ್ಲು ಕ್ಯಾನ್ ಖಾಲಿ ಆಗ್ಯದ ಎಣ್ಣೆಗೆ. ಯಾಕಂದ್ರೆ ಅವಲಕ್ಕಿ ಚುಡುವ ಮಾಡಿನಲ್ವ, ಅದಕ್ಕೂ ಎಣ್ಣೆ ಜಾಸ್ತಿ ಹೋಗಿತ್ತು. ಹಾಗಾಗಿ ಒಂದು 1/2 ಲೀಟರ್ ಮೇಲೆ ಹೋಗ್ಯದ ಎಣ್ಣೆ. ಹಾಗಾಗಿ ಅದ್ರ ಕ್ಯಾನ್ ಭೀ ಖಾಲಿ ಆಗಿತ್ತು ಡಬ್ಬಿ ಎಣ್ಣೆದು. ಹಾಗಾಗಿ ಅದು ಭೀ ತೆಗ್ದಿಡ್ಲತ್ತಿದ್ದ. ಇನ್ನು ಮತ್ತೆ ಈ ಕಡೆ ಒಂದು ಸಾಮಾನು ಹೇಳಿನಲ್ವ, ಸಾಮಾನು ಇಷ್ಟು ನಾವಂದ್ರೆ ಮೊಬೈಲ್ನಾಗ ಆ್ಯಕ್ಚುಲಿ ಥೋಡೆ ಕಾಣ್ತಾವ, ಅಲ್ಲಿ ಕುಂತಿ ತೊಳೋರಿಗೆ ಫುಲ್ಲು ಜಾಸ್ತಿ ಅವ. ಇನ್ನು ಏನಪ್ಪ ಅಂದ್ರೆ ನಮ್ಮದು ಹೆಣ್ಮಕ್ಳದ್ದು ಏನಂದ್ರೆ ಹಬ್ಬ ಮಾಮೂಲು ಡೈಲಿ ಕೆಲಸನೇ ಜಾಸ್ತಿ ಇರ್ತದೆ. ಈಗ ಹಬ್ಬ ಹುಣ್ಣಿ ಇದ್ದಂದ್ರೆ ಇನ್ನೆಷ್ಟು ಜಾಸ್ತಿ ಆಯ್ತದ ಕೆಲಸ. ಗಂಡ್ಸು ಮಕ್ಕಳದೇ ಚಂದ ಅದ. ನಮ್ಮ ಮನೆಯವ್ರಂತೂ ಬರೋದು ಊಟ ಮಾಡು ಇಟ್ಟಿದ ಅನ್ನ ಬ್ಯಾಳೆ ಊಟ ಮಾಡಿ ಕೊಟ್ಟಿನಿ. ಬಿಸಿ ಬಿಸಿದು ಅನ್ನ ಬ್ಯಾಳೆ ಉಂಡ್ರು ಆರಾಮ ಹೋಗಿ ಮಕ್ಕೊಂಡ್ರು. ನನಗಂತೂ ಇವತ್ತು ಫುಲ್ಲು ಕೆಲಸ ಇತ್ತು. ಮುಂಜಾನೆ ಎದ್ದು ನಾಷ್ಟ ಮಾಡು, ಪೂಜೆ ಮಾಡು, ಅದು ಮಾಡು ಇದು ಮಾಡು, ಮತ್ತು ಗುಡಿಗೆ ಹೋಗಿ ಬರೋದು, ಮನೆ ಕೆಲಸ ಮಾಡಿಕೊಂಡು ಈಗ ಸಾಮಾನು ತೊಳ್ಕೊಂಡು ಸಾಮಾನು ತೊಳೆಯೋದು ಮತ್ತು ಕೆಲಸ ಬೇರೆದು ಕೆಲಸ ಮಾಡ್ಕೊಬೋದು, ಇದ್ರೊಳಗೆ ಆಗೋಯ್ತು. ಹಬ್ಬ ಹುಣ್ಣಿ ಇತ್ತಂದ್ರೆ ನನ್ನ ಕೈಯೇ ಖಾಲಿ ಇರೋಲ್ಲ. ಇನ್ನು ಇದ್ರಾಗ ನಮ್ಮ ಜಾನು ಇಲ್ಲಿ ಬಂದಿದ್ದು ಹಿಡ್ದು, ಈಗ ಹೊಸ ರೂಮಿಗೆ ಬಂದಿದ್ದು ಹಿಡ್ದು ಇಲ್ಲೆಲ್ಲ ಫ್ರೆಂಡ್ಸು ಜಾಸ್ತಿ ಜನರ ಅಂದ್ರೆ ಜಾಸ್ತಿ ಆಜು ಬಾಜು ಮಕ್ಕಳು ವಾರ. ಮತ್ತೇನಪ್ಪ ಅಂದ್ರೆ ಇಲ್ಲಿ ಅಂಜಿಕೆ ಇಲ್ಲ. ಅಲ್ಲಿ ಮೇನ್ ರೋಡಿಗೆ ಇತ್ತು, ಗಾಡಿಗಳದು ಹೋಯ್ತವ ಬರ್ತಾವ ಅಂತಂದು ಅಂಜಿಕೆ ಇತ್ತು. ಇಲ್ಲಿ ಆ ಥರ ಏನೂ ಇಲ್ಲ. ಹಾಗಾಗಿ ಆಕಿ ಫುಲ್ಲು ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗೋದು, ಇಲ್ಲ ಇವ್ರು ಹೋಗಲ್ಲೋದ್ರು ಮನೆಗೆ ಬರ್ಲತ್ತಿರು, ಆ ಥರ ಹೊರಗೆ ಇರ್ಲತ್ತಾಳೆ ಬೇಗನ. ಇನ್ನು ಅವೆಲ್ಲ ಸಾಮಾನೆಲ್ಲ ತೊಳ್ಕೊಂಡು ನಾನು ಇದು ಕೌಂದಿ ನಮ್ಮಮ್ಮ ಹಾಕ್ಯಾಳಂತ ನಿನ್ನೆ ಶಾರ್ಟ್ ವೀಡಿಯೋದಾಗ ಹೇಳಿನಲ್ವ, ಹಾಕ್ಕೊಟ್ಟಾರ ಅಂತಂದು. ಇನ್ನು ಆ ಕೌಂದಿ ಮುಗಿಸ್ಬಿಟ್ಟಿನಿ. ನಾನು ಯಾವುದೇ ಕೌಂದಿ ಆಗಲಿ ಇದು ಭಾಳ ದೊಡ್ಡದದ ಕೌಂದಿ. ಆಲ್ಮೋಸ್ಟ್ ಅಲ್ಲಿ ಸಣ್ಣ ಕೌಂದಿ ಭೀ 2 ದಿನದಾಗ ಮುಗಿಸಿನಿ, ಇದು ದೊಡ್ಡ ಕೌಂದಿ ಭೀ 2 ದಿನದಾಗ ಮುಗಿಸಿನಿ. ಸಾಮಾನೆಲ್ಲ ತೊಳೆದಿದ್ಮೇಲೆ ಮತ್ತೆ ಫ್ರೀ ಇದ್ದ ಅಂದ್ರೆ ನಂಗೆ ಹಸು ಆಯ್ತವ. ಹಾಗಾಗಿ ಏನರ ಒಂದು ಕೆಲಸ ಹಚ್ಕೊಂಬಾರ ಅಂತಂದು ಆಲ್ರೆಡಿ ನಾನು ನಿನ್ನೆ ಹಿಂಗೆ ಉದ್ದುದ್ದಕ್ಕೆ ಹಾಕಿದ್ದ, ಇವತ್ತು ಅಡ್ಡಡ್ಡು ಹೊಲಿಗೆ ಹಾಕಿ ಅದೊಂದು ಕೌಂದಿ ಮುಗಿಸ್ಬಿಟ್ಟಿನಿ. ಇವತ್ತು ಹಚ್ಚಬೇಕೋ ಇಲ್ಲೋ ಗೊತ್ತಿಲ್ಲ, ಆಲ್ರೆಡಿ ನಾನು ಇನ್ನೂ ಹಚ್ಚಿದಿತ್ತು ಕೌಂದಿ. ಇನ್ನು ಹೊಲ್ದ್ರಾಯ್ತು, ಇಲ್ಲಾಂದ್ರೆ ಖಾಲಿ ಕುಂತ್ರೆ ಹಸು ಆಯ್ತವಂತ ಅದೊಂದು ಕೌಂದಿ ಹೊಲ್ದಾಕಿ ಇನ್ನು ನೈಟು ಎಲ್ಲ ಮನೆಯೆಲ್ಲ ಉಡ್ಕೊಂಡು ಬಂದು ಇನ್ನು ಫ್ರೆಶ್ ಅಪ್ ಆಗಿ ಇನ್ನು ಈಗ ನೈಟು ದೇವರಿಗೆ ಅಂದ್ರೆ ನಾನು ನೈಟು ದೇವರಿಗೆ ನೈವೇದ್ಯ ಇಟ್ಟು ಎಲ್ಲ ಹಣ್ಣು ಹಂಪಲು ನೈವೇದ್ಯ ಇಟ್ಟು ಈಗ ಒಪ್ಪತ್ತು ಬಿಡ್ತೀವಿ. ಅಂದ್ರೆ ಒಪ್ಪತ್ತು ಬಿಡೋದಂದ್ರೆ ಪೂರ್ತಿ ಅನ್ನ ಬೇಳೆ ಉಂಬೋದಲ್ಲ, ಹಣ್ಣು ಹಂಪಲು ತಿಂಬೋದು ಮತ್ತು ಸಾಬ್ದಾಣಿ ಮಾಡ್ಕೊಂಡು ತಿಂಬೋದು. ಹಾಗಾಗಿ ಇನ್ನು ನಂಬಲ್ಲೆಲ್ಲ ಇದು ನಾನು ಮಾಡೋ ರೀತಿ ನನ್ನ ತವ್ರ ಮನೆಯಾಗ ಮಾಡ್ತಾರೆ. ಅಂದ್ರೆ ನಮ್ಮ ಅಮ್ಮನ ಮನೇಲಿ ನಾನು ಅವಾಗಿನ ಹಿಡ್ದೇ ಮದುವೆ ಆಗೋಕ್ಕಿಂತ ಮುಂಚೆ ಹಿಡ್ದೇ ನಾನು ಮಾಡ್ತಿದ್ದೆ ಒಪ್ಪತ್ತು. ಅದೇ ರೀತಿ ಇಲ್ಲಿ ಮಾಡ್ಲತ್ತೀನಿ ನಾನು. ಇನ್ನು ಇಲ್ಲಿ ಅತ್ತೆ ಮನೆಗಂದ್ರೆ ಅವರು ಮಧ್ಯಾಹ್ನ ಟೈಮಿಗೆ ಬಿಡ್ತಾರಂತ, ಮಧ್ಯಾಹ್ನ ಟೈಮಿಗೆ ಸಾಬ್ದಾಣಿ ಅದು ತೊಗೊಂಡು ತಿಂಬೋದು, ಅದು ಮಾಡೋದು. ಬಟ್ ನಾನು ಹಾಗಿಲ್ಲ. ನಾನು ಫಸ್ಟ್ ಹೆಂಗೆ ಮಾಡ್ತಿದ್ದೆ ಮದುವೆಗಿಂತ ಮುಂಚೆ, ಈಗ ಭೀ ಅದೇ ಥರ ಮಾಡ್ಕೊಂಡು ಬರ್ತೀನಿ. ಇನ್ನು ಇಲ್ಲಿ ಬಂದು ನಮ್ಮ ಮನೆಯವರು ಎಲ್ಲ ಹೇಳತ್ತಿರು, ಇಷ್ಟು ಫ್ರೆಂಡ್ಸ್ ನಮ್ಮ ಮನೆಯವರು ಅಂದ್ರೆ ನನ್ನ ಹೆಂಡತಿ ಉಪವಾಸ ದಿವಸಲಕ್ಕೆ ಇಷ್ಟು ಹಣ್ಣು ತೊಗೊಂಡು ಬಂದೀನಿ, ಇಷ್ಟೆಲ್ಲ ಮಾಡೀನಿ ಅಂತಂದು ಹೇಳತ್ತಿರು. ಆ್ಯಕ್ಚುಲಿ ನಾನು ಇಷ್ಟು ಹಣ್ಣು ತೊಗೋ ಅಂತ ಅಂದೇ ಇಲ್ಲ, ಎಲ್ಲ ಥರದ ಹಣ್ಣು ತಂದಾರ. ಮತ್ತು ತಂದು ಭೀ ಇನ್ನೂ ಬನಾನ ಒಂದು ತಂದಿಲ್ಲ. ಅಂದ್ರೆ
ಆ್ಯಪಲ್ ತಂದಾರ, ವಾಟರ್ ಮಿಲನ್ ತಂದಾರ, ಮತ್ತು ಅದು ಕರ್ಬೂಜ ತಂದಾರ, ಸಂತ್ರ, ಇನ್ನು ಅಂಗೂರು, ಮತ್ತು ಇನ್ನೊಂದು ದಾಳಂಬ್ರಕಾಯಿ ಇಷ್ಟೆಲ್ಲ ತಂದ್ವಿ. ಇನ್ನು ಬಾಳೆಕಾಯಿ ತಂದಿಲ್ಲ ಅಂತಲತ್ತಿರು. ತಿಂಬದೇ ಒಂದು 4, ಅದು ಒಂದಿನ ಉಪವಾಸ ಇದ್ದು ಸಂಜೆ ಪರಿ ತಿಂಬೋದು. ಉಪವಾಸ ಮುಂಜಾನೆ ಹಿಡಿದು ಉಪವಾಸ ಉಳಿದು ಅದು ತಿನ್ನು ಅಂದರೆ ಎಷ್ಟು ಹೋಯ್ತದ ಹೊಟ್ಟೆಗೆ ಹೇಳ್ರಿ. ಹಸು ಎಲ್ಲ ಹೋಗಿದ್ಮೇಲೆ ಹೋಗಲ್ಲ. ಇದ್ದಿದ್ರಾಗೆ ಸಾಕು ತೋಡೆ ಅಂದ್ರೂ ಭೀ ಕೇಳಿಲ್ಲ. ಇಷ್ಟೆಲ್ಲ ತಂದಾರ. ಬಟ್ ಇಷ್ಟೆಲ್ಲ ಏನು ನನಗೊಬ್ಬಕ್ಕಿಗೆ ಅಂತಲ್ಲ, ಹೆಂಗೆ ಭೀ ಹೋಗಿದ್ದೇವೆ ಆ ಕಡೆ. ಸ್ವಲ್ಪ ಈಗ ಶಿವರಾತ್ರಿ ಅಲ್ವಾ, ಹಣ್ಣಿಗೆ ಆಫರ್ಸ್ ಇತ್ತು, ಸ್ವಲ್ಪ ಕಮ್ಮಿ ರೇಟ್ನಾಗ ಇದ್ವು ಅಂತಂದು ಎಲ್ಲ ತೊಗೊಂಡು ಬಂದಿದ್ದೇವೆ. ಈಗ ನಮ್ಮ ಅಮ್ಮಗೆ ಭೀ ಸ್ಕೂಲಿಗೆ ಸ್ನ್ಯಾಕ್ಸ್ ಅದು ಕಟ್ಲಾಕ ಬರ್ತಾವಲ್ವ, ಹಾಗಾಗಿ ಅವೆಲ್ಲ ತೊಗೊಂಡು ಬಂದಿದ್ದೇವೆ. ಅಂದ್ರೂ ಭೀ ಬನಾನ ಒಂದು ತಂದಿದ್ದಿಲ್ಲ ಅಂತಂತಲತ್ತಿರು ನಮ್ಮ ಮನೆಯವರು. ಇನ್ನು ಇವತ್ತು ಫ್ರೆಂಡ್ಸ್ ಒಂದು ಏನಪ್ಪ ಅಂದ್ರೆ, ನಂದು ಹೇರ್ ಸ್ಟೈಲ್ ನನಗೆ ನಚ್ಚದ ಅಂದ್ರೆ ಇಷ್ಟ ಆಗ್ಯದ. ನಾನು ಮಾಡಿದ ಹೇರ್ ಸ್ಟೈಲು ನೋಡ್ಲತ್ತಿರ್ಬೋದು ಈ ವಿಡಿಯೋದಾಗ. ಫಸ್ಟ್ ಟೈಮ್ ಮಾಡೀನಿ ನಾನು ಆ ಹೇರ್ ಸ್ಟೈಲು. ಇವತ್ತು ಮುಂಜಾನೆ ಹಿಡ್ದು ಆ ಹೇರ್ ಸ್ಟೈಲ್ ಬಿಚ್ಚೇ ಇಲ್ಲ ನಾನು. ಇಲ್ಲೋದ್ರೆ ನಾನು ಎಲ್ಲಿಗಾರ ಹೊರಗೆ ಹೋಲತ್ರ ಏನಾರ ಹೇರ್ ಸ್ಟೈಲ್ ಮಾಡ್ಕೊಂಡ ಅಂದ್ರೆ ಅದು ಹೊರಗಿನ ಬರೋದು ಬಿಚ್ಚಿ ಹಾಕಿ ತುರ್ಬ ಕಟ್ಕೊಂಡು ಬಿಡ್ತೀನಿ. ಬಟ್ ಇವತ್ತು ಆ ಹೇರ್ ಸ್ಟೈಲ್ ಫಸ್ಟ್ ಟೈಮ್ ಹಾಕ್ಕೊಂಡೀನಿ. ನನಗೆ ಇಷ್ಟು ಸೂಟ್ ಆಗ್ಯದ ಅಂದ್ರೆ ನನ್ನ ಫೇಸಿಗೆ, ನನಗಂತೂ ಇಷ್ಟ ಆಗ್ಯದ. ಈಗ ಎಲ್ಲಿಗಾರ ಹೋದ್ರು ಭೀ ಏನಾರ ಫಂಕ್ಷನ್ ಇದ್ರು ಭೀ ಇದೇ ಹೇರ್ ಸ್ಟೈಲ್ ಮಾಡಬೇಕಂತ ಅಷ್ಟು ನಮ್ಮನ್ನ ಅನ್ಸ್ಲತ್ತಿತ್ತು. ಹಾಗಾಗಿ ನಾನು ಇವತ್ತು ಹೇರ್ ಸ್ಟೈಲೇ ಬಿಚ್ಚಿಲ್ಲ. ನನಗಂತೂ ಭಾಳ ಪಸಂದ್ ಬಂದದ. ನನ್ನ ಫೇಸಿಗೆ ಅದು ಸೂಟ್ ಭೀ ಆಗ್ಯದ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿ ಸಲುವಾಗಿ. ಇನ್ನು ನಮ್ಮ ಮನೆಯವರಿಗೆ ಹೋಯ್ತು, ಹೆಂಗೆ ಕಾಣತ್ತೀನಿ ಅಂತ ಬೇಗ 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 ಕೇಳತ್ತೀನಿ. ಅಂದರೂ ನಮ್ಮ ಮನೆಯವರಿಗೆ ಕಾಂಪ್ಲಿಮೆಂಟ್ ಕೊಡ್ಲಾಕ ಬರಲ್ಲ. ನಾನೇ ಚಂದ ಕಾಣತ್ತ ಅಂದ್ರೆ ಹ್ಞೂ ಅಂತ ನನಗೆ ರೇಗಿಸ್ಬೇಕಿತ್ತು. ಈ ಥರ ಮಾಡ್ಲತ್ತಿರು. ಅವ್ರು ಒಂದು ಸರ್ತಿ ಭೀ ಚಂದ ಕಾಣತ್ತಿದಂತ ಅಂದಿಲ್ಲ. ಬಟ್ ನನಗೆ ಇವತ್ತು ಹೇರ್ ಸ್ಟೈಲ್ ಅಲ್ಲಿ ನಂದು ಏನಂತಾರೆ ಫೇಸ್ ಅಲ್ಲಿ ನನಗೆ ಇಷ್ಟ ಆಗಿತ್ತು. ಒಂದು ಸ್ವಲ್ಪ ಫೇಸು ಊರಿಗೆ ಹೋಗಿ ಸಲುವಾಗಿ ಸ್ವಲ್ಪ ನೀರು ಚೇಂಜು, ಸಾಬೂನು ಚೇಂಜ್ ಆಗಿ ಸಲುವಾಗಿ ಸ್ವಲ್ಪ ಬ್ಲ್ಯಾಕ್ ಆಗ್ಯದ. ಮತ್ತು ಪಿಂಪಲ್ಸ್ ಬಂದಿವಲ್ವ, ಅದ್ರದ್ದು ಕಲಿಗಳೆಲ್ಲ ಅವ. ಇನ್ನೂ ಭೀ ಪಿಂಪಲ್ಸ್ ಬ್ಯಾನೆ ಇಡ್ಲತ್ತವ. ಹಾಗಾಗಿ ಜಾಸ್ತಿ ಫೋಕಸ್ ಮಾಡಲಾಗಿನಿ ಫೇಸ್ ಮೇಲೆ. ಇನ್ನು ಈ ಕಡೆ ಬಂದು ಎಲ್ಲ ಥರದ ಹಣ್ಣು ನಮ್ಮ ಮನೆಯವರು ಕಟ್ ಮಾಡ್ಯಾರ. ಟೋಟಲ್ ಒಂದು 7 ಥರದ ಹಣ್ಣು. ಮತ್ತು ಲಾಸ್ಟಿಗೆ ಅದು ಇರ್ತದಲ್ವ ಡೇಟ್ಸು, ಅದು ನೆನಪು ಹೋಗಿತ್ತು. ಮತ್ತು ಅದು ಒಂದು ತಂದು ಎಲ್ಲ ಒಂದ್ರ ಗಂಗಳದಾಗ, ಅಂದ್ರೆ ಒಂದು ಗಂಗಳು ನನಗೂ ಮತ್ತು ಒಂದು ಗಂಗಳಲ್ಲ, ಒಂದು ಗಂಗಳದಾಗ ಒಂದು ಸ್ವಲ್ಪ ಸ್ವಲ್ಪ ಹಣ್ಣುಗಳು ನನಗೆ ತಿಲ್ಲಕ್ಕಂತ, ಇನ್ನೊಂದು ಸ್ವಲ್ಪ ದೇವ್ರಿಗೆ ಎಲ್ಲ ಥರದ ಹಣ್ಣು ಒಂದು ಗಂಗದಾಗ ದೇವ್ರಿಗೆ ನೈವೇದ್ಯಕ್ಕಂತ ಇಟ್ಟೀನಿ. ಇನ್ನು ಇಟ್ಟು ನಮ್ಮ ಜಾನು ಮಕ್ಕೊಂಡಳು, ನನ್ನ ಅಮ್ಮ ಆಡ್ಲಕ್ಕೆ ಹೋಗ್ಗಳು. ಹಾಗಾಗಿ ಇನ್ನು ಜಾನು ಏಳಕ್ಕರ ಹೇಳಿ ಆಮೇಲೆ ನೋಡ್ರಿ ಬರ್ತಂತ ನಾನು ಪೂಜೆ ಸ್ಟಾರ್ಟ್ ಮಾಡಿದ್ದೆ. ಇನ್ನು ಈವ್ನಿಂಗ್ ಪೂಜೆ ಅಂದ್ರೆ ರಾತ್ರಿ ನಾನು ಏನೇನು ಹಣ್ಣು ಹಂಪಲು ಇರ್ತಾವಲ್ವ ಅವೆಲ್ಲ, ಈಗ ಲಡ್ಡು ಅವು ಎಲ್ಲ ನಾನು ಮೀಸಲು ನೀರ್ಲಿಂತೆ ಮಾಡೀನಿ. ಹಾಗಾಗಿ ದೇವ್ರಿಗೆ ನೈವೇದ್ಯ ಇಡ್ತೀನಿ. ಎಲ್ಲ ಹಣ್ಣುಗಳು ದೇವ್ರಿಗೆ ನೈವೇದ್ಯ ಇಡ್ಲತ್ತೀನಿ. ಆ್ಯಕ್ಚುಲಿ ಅಲ್ಲಿ ಪ್ಲೇಟ್ ಹಿಡಿಯಲ್ಲ ಅಂತ ನನಗೂ ಡೌಟ್ ಇತ್ತು. ಹೆಂಗೋ ಮಾಡಿ ಹಿಡಿಸೀನಿ. ಯಾಕಂದ್ರೆ ಅಷ್ಟು ಥರದ ಹಣ್ಣು ಅವ ಅಂದ್ರೆ ಕಂಪಲ್ಸರಿ ದೊಡ್ಡ ಪ್ಲೇಟ್ನಾಗ ಇಡಬೇಕಲ್ವ, ಹಾಗಾಗಿ ಇಟ್ಟಿದ್ದ. ಇನ್ನು ದೇವ್ರ ಬಲ್ಲಿ ದೀಪ ಹಚ್ಚಿ ಅಗರಬತ್ತಿ ಹಚ್ಚಿ ಎಲ್ಲ ಪೂಜೆ ಮಾಡೋದು. ಮತ್ತೆ ಏನು ಕಳಸ ಏನೂ ತೆಗೆಯೋದಿಲ್ಲ. ಆ್ಯಕ್ಚುಲಿ ನಾನು ಕಳಸ ಅಂದ್ರೆ ಈಗ ನೆನಪು ಹೊಂಟದ, ಅದು ಇಟ್ಟಿನಲ್ವ ಕಳಸ, ತೆಂಗು ಕಳಸ, ಅದು ಆ್ಯಕ್ಚುಲಿ ಶುಕ್ರವಾರ ಅಮಾಸೆ ಹುಣ್ಣಿಗೆ ಈ ಥರ ತೆಗಿಬಾರ್ದಂತ. ಇನ್ನು ನಾಳೆಗೆ ಶುಕ್ರವಾರ ಅಂದರೆ ಈ ಥರ ಇವತ್ತಿನ ದಿನ ತೆಗೆದು ತೊಳೆದು ಮತ್ತೆ ತುಂಬಿಡ್ಬೇಕಂತ ಹಿಂಗೆ ಒಬ್ಬರ್ಲಿಂತ ಕೇಳ್ದೆ. ಇದೆ ಯೂಟ್ಯೂಬರ್ಸ್ ಇರ್ತಾರಲ್ವ, ಅವ್ರದ್ದು ವೀಡಿಯೋ ನೋಡೋತ್ತಿಗೆ ನಂಗೆ ಗೊತ್ತಾಯಿತು. ಹಾಗಾಗಿ ನಾನು ಇವತ್ತು ಕಳಸ ಏನೂ ತೆಗ್ದಿಲ್ಲ ಹಬ್ಬ ಇದ್ದ ಸಲುವಾಗಿ. ಇನ್ನು ಅದಕ್ಕೊಂದು ಲಕ್ಷ್ಮೀ ಮೂರ್ತಿ ಮಾಡಿಸ್ಲಕ್ಕೆ ಹೇಳೀನಿ. ಅದು ಬಂತು ಅಂದರೆ ಇನ್ನೂ ಸೂಪರ್ ಕಾಣ್ತದೆ ದೇವ್ರ ಮನ್ಯಾಗ. ನನಗೆ ಭೀ ಇನ್ನೊಂದು ಸ್ವಲ್ಪ ಫೋಟೋಗಳು ಅಲ್ಲಿ ವಿಗ್ರಹಗಳು ಇರಬೇಕಂತ ಆಸೆ. ಬಟ್ ಏನು ಮಾಡೋದು, ಹೋದ್ರೆ ರೂಮಿನ್ಕನ್ನ ಬೆಟರ್ ಅನ್ನಿಸ್ತದೆ. ಇಲ್ಲಿ ರೂಮ್ ಸ್ವಲ್ಪ ಸಪ್ರೇಟು ದೇವ್ರ ಮನೆ ಇದ್ದ ಸಲುವಾಗಿ. ಇನ್ನು ದೇವರಿಗೆಲ್ಲ ಶಣ್ ಮಾಡಿ ನನ್ನ ಮನೆಯವರು ಅಮ್ಮು ಮತ್ತು ಜಾನುಗೆ ಎಬ್ಸಿದ ಅಕ್ಕಿ ಭೀ ಶಣ್ ಮಾಡಿ ಇನ್ನು ಹೊರಗೆ ಬಂದು ನಾನು ಸೂರ್ಯ ಪೂಜೆ ಮಾಡ್ಲತ್ತೀನಿ. ಆ್ಯಕ್ಚುಲಿ ಇವತ್ತಿನ ದಿನ ಕಂಪಲ್ಸರಿ ನಮ್ಮ ಮನ್ಯಾಗ, ಅಂದ್ರೆ ನಮ್ಮ ಅಮ್ಮನ ಮನ್ಯಾಗ ಇದೇ ಥರ ಮಾಡ್ತಾರೆ. ಹಾಗಾಗಿ ಇದೇ ಥರ ನನಗೆ ರೂಢಿ ಅದ, ಇದೇ ಥರ ಮಾಡ್ತೀನಿ ನಾನು. ಇಲ್ಲಿ ಬಂದು ಸೂರ್ಯಗೆ ಕುಂಕುಮ ಅರಿಶಿಣ ಹಚ್ಚಿ ಅಗರಬತ್ತಿ ಬೆಳಗಿ ಮತ್ತು ಆರತಿಗೆ ಬೆಳಗಿ ಗಂಟೆ ಹೊಡೆದು ಇನ್ನು ಸೂರ್ಯಗೆ ನಮಸ್ಕಾರ ಮಾಡೋದು. ಇನ್ನು ಈ ಥರ ನಾನು ಮಾಡಿದ್ಮೇಲೆ ನಮ್ಮ ಮನೆಯವ್ರಿಗೆ ಮಾಡಂದ. ಆ್ಯಕ್ಚುಲಿ ನಮ್ಮ ಮನೆಗೆಲ್ಲ ನಾವು ಎಲ್ಲರೂ ಒಮ್ಮೆಗೆ ನಿಂತು ಮಾಡ್ತೀವಿ. ಇಲ್ಲಿ ನಮ್ಮ ಮನೆಯವ್ರಿಗೆ ಮಾಡಂದ್ರೆ ಜಾನು ಅಳ್ಳತ್ತಳ, ನೀನೇ ಮಾಡು, ಯಾರೋ ಒಬ್ರು ಮಾಡ್ರು ಆಯ್ತಲ್ಲ ಅಂದಿಸಲಕ್ಕೆ ನಾನು ಒಬ್ಬಾಕಿನೇ ಆಯ್ತೀನಂತ ನಮ್ಮ ಅಮ್ಮನ ಕೈಲಿ ಮಾಡಿಸ್ದೆ. ಮತ್ತು ಇನ್ನು ಮಾಡಿಸಿ ಇನ್ನು ತುಳಸಿ ಗಿಡ ಇರ್ತದಲ್ವ ಅಲ್ಲಿ ಪೂಜೆ ಮಾಡಿ ಇನ್ನು ಒಳಗೆ ಬಂದು ನಮ್ಮ ಮನೆಯವ್ರಿಗೆ ಇವತ್ತು ಆ್ಯಕ್ಚುಲಿ ಪೂಜೆ ಮಾಡಬೇಕು ಅಂದ್ರೆ ಆರತಿ ಬೆಳಗಬೇಕು ನಮ್ಮ ಮನೆಯವ್ರಿಗೆ. ಹಾಗಾಗಿ ಅವರಿಗೆ
ಒಳಗೆ ಬಂದು ಕೂಡಿಸಿ ಅವರಿಗೆ ಕುಂಕುಮ ಹಚ್ಚಿ ಅವ್ರಿಗೆ ಆರತಿಗೆ ಬೆಳಗೋದು. ಅಂದ್ರೆ ಈಗ ದೇವ್ರದ್ದು ಪೂಜೆ ಆಯಿತು, ಈಗ ಗಂಡನ ಪೂಜೆ ಮಾಡೋದು. ಹಾಗಾಗಿ ಇನ್ನು ವರ್ಷಕ್ಕೆ ಅಂದರೆ ಈ ಥರ ಮಾಡೋದು ಶಿವರಾತ್ರಿ ಟೈಮಿಗೆ ಮಾಡ್ತಾರೆ. ಹಾಗಾಗಿ ನಮ್ಮ ಬಾಬಾಗೆ ಮಾಡ್ತಿರು. ಹಾಗಾಗಿ ನಾನು ನಮ್ಮ ಮನೆಯವ್ರಿಗೆ ಈ ಥರನೇ ಮಾಡ್ತೀನಿ. ಇನ್ನು ಕುಂಕುಮ ಹಚ್ಚಿ ಅಗರಬತ್ತಿ ಬೆಳಗಿ ನಾ ಆಶೀರ್ವಾದ ತೊಗೊಂಬೋದು. ಆ್ಯಕ್ಚುಲಿ ನಾನು ಸ್ವಲ್ಪ ನಮ್ಮ ಮನೆಯವ್ರಿಗೆ ಹಂಗಸ್ಲತ್ತಿದ್ದ, ನಂಗೆ ರೊಕ್ಕ ಕೊಡ್ರಿ ನಾ ಆರತಿಗೆ ಬೆಳಗಿದ್ದೀನಲ್ಲ ಅಂತ. ರೊಕ್ಕ ಇದ್ರ ಸಲುವಾಗಿ ಅಂತಂದು ನಮ್ಮ ಮನೆಯವರು ನನಗೆ ಅಂದರು. ಮಜಾಕ್ನಾಗ ಕೇಳಿದ್ದ, ಬಟ್ ಅವ್ರೇನು ಕೊಡಪ್ಲೆ ಇಲ್ಲ, ಕೊಡಲ್ಲ ಭೀ ಅವ್ರು ನಂಗೆ ಗೊತ್ತದ. ಹಾಗಾಗಿ ಇನ್ನು ಅಲ್ಲಿಂದ ಬಂದು ನಾನು ಎಲ್ಲ ಆರತಿಗೆ ಎಲ್ಲ ತೆಗೆದಿಟ್ಟು ಮತ್ತು ಕಿಚನ್ದಾಗ ಬಂದೀನಿ. ಈಗ ಎಲ್ಲ ಆಗ್ಯದಲ್ವ, ಈಗ ಸಾಬ್ದಾಣಿ ಒಂದು ಮಾಡ್ಕೋಬೇಕಂತಂದು ಇನ್ನು ಸಾಬ್ದಾಣಿ ಮಾಡೋ ಸಲುವಾಗಿ ಶೇಂಗಾ ಹುರ್ಕೊಂಡೀನಿ. ಶೇಂಗಾ ಹುರ್ಕೊಂಡು ಕುಟ್ಕೋಬೇಕು. ಇನ್ನು ಈ ಕಡೆ ಸ್ವಲ್ಪ ಎಣ್ಣೆ, ಜೀರಿಗೆ ಮತ್ತು ಸಾಸ್ವೆ ಅದು ಹಾಕಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಆಗಕ್ಕೆ ಬಿಟ್ಟು ಈ ಕಡೆ ನಾನು ಹುರಿದೆವು. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಶೇಂಗಾದ ಹೊಟ್ಟು ಮ್ಯಾಗಿಂದ ಹೊಟ್ಟು ತೆಗೀರಿ ಅಂದ್ರೆ ಫುಲ್ಲು ಸಿಂಕಿನ ತುಂಬ ಮಾಡಿಟ್ರು. ಹಾಗಾಗಿ ಅವು ಫಸ್ಟ್ ಅದು ಆಮೇಲೆ ಮಾಡ್ಕೊಂಬರಂತಂದು ಫಸ್ಟ್ ಸಾಬ್ದಾಣಿ ಮಾಡ್ಲತ್ತೀನಿ. ಇನ್ನು ಕುಟ್ಟಿ ಶೇಂಗಾ ಭೀ ಮಿಕ್ಸಿಗೆ ಹಾಕೋಬೋದು, ಬಟ್ ಪೂರ್ತಿ ಬರೀಕಾಯ್ತದ. ಸ್ವಲ್ಪ ದಮ್ ಇದ್ದರೆ ಶೇಂಗಾ ಟೇಸ್ಟ್ ಹತ್ತವ ಸಾಬ್ದಾಣಿದಾಗ. ಹಾಗಾಗಿ ನಾನು ಸಾಬ್ದಾಣಿದಾಗ ಡೈರೆಕ್ಟು ಕುಟ್ಲತ್ತೀನಿ ಅಷ್ಟೇ. ಕುಟ್ಟಿ ಹಾಕಿನಿ ದಮ್ಮ. ಇನ್ನು ಆಮೇಲೆ ಸಾಬ್ದಾಣಿ ಹಾಕಿನಿ, ನೆನೆಸಿ ಮತ್ತು ಇಟ್ಟಿದ್ದಲ್ವ ಸಾಬ್ದಾಣಿ. ನಾನು ಒಂದು ಸ್ವಲ್ಪ ಹೆಚ್ಚಿಗೆ ಮಾಡ್ಲತ್ತೀನಿ, ಜಾಸ್ತಿ ಮಾಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಲತ್ತಿರ್ಬೋದು. ಯಾಕಂದ್ರೆ ನಮ್ಮ ಜಾನು ಮತ್ತು ಅಮ್ಮು ಇವೇ ತಿಂತಾರೆ. ನಮ್ಮ ಮನೆಯವರೊಬ್ಬರು ಮಧ್ಯಾಹ್ನ ಮಾಡಿದ ಬ್ಯಾಳೆ ಮತ್ತು ಅನ್ನ ಅದ, ಹಾಗಾಗಿ ಇನ್ನು ರೊಟ್ಟಿ ಉಣ್ತಾರೆ ಅವರು. ಇನ್ನು ಅಮ್ಮು ಜಾನು ಸಾಬ್ದಾಣಿ ಇಬ್ಬರಿಗೂ ಇಷ್ಟ, ಹಾಗಾಗಿ ಹೆಚ್ಚಿಗೆ ಮಾಡೀನಿ. ಇನ್ನು ನಮ್ಮ ಅಮ್ಮು ಒಳಗೆ ಏನೋ ಸ್ಪೂನು ಏನೋ ತರ್ಲಕ್ಕೆ ಹೋಗ್ಯಾಳ. ಮತ್ತು ನಾನು ಸರ್ವ್ ಮಾಡ್ಲತ್ತೀನಿ, ಹಾಕ್ಲತ್ತೀನಿ ಅಮ್ಮಗೂ ಜಾನುಗೂ. ಆ್ಯಕ್ಚುಲಿ ಜಾನು ಊಟ ಮಾಡಲ್ಲತ್ತಿಳು. ಯಾಕಂದ್ರೆ ಆಕಿ ಮಧ್ಯಾಹ್ನದಾಗ ನಿದ್ದೆ ಆಗಿಲ್ಲಲ್ವ. ಹಾಗಾಗಿ ಒಣ ಆಟ ಅಂದು ಹೊರಗೆ ಹೋಲತ್ತಾಳ. ಆಕಿಗೆ ಅದ್ರ ಸಲುವಾಗಿ ಮಧ್ಯಾಹ್ನದಾಗ ಮಕ್ಕೊಂಬಲಾಗ್ಯಾಳ. ಹಾಗಾಗಿ ಈಗ ಮಕ್ಕೊಂಡಳು, ಸ್ವಲ್ಪ ನಿದ್ದೆಗಣ್ಣಾಗಿದ್ದಳು. ಇನ್ನು ನಮ್ಮ ಮನೆಯವರು ಆಕಿಗೆ ತೊಗೊಂಡು ಮೊಸರು ತರಮ್ ನಡಿ ಅಂತ ಹೋಗ್ಯಾರ. ಮೊಸರ್ಲಿನ ಥರ ಒಂದು ಸ್ವಲ್ಪ ತಿಂತಾಳೇನಂತಂದು. ಇನ್ನು ಸಾಬ್ದಾಣಿ ಕೂಡ ಕಂಪಲ್ಸರಿ ಮೊಸರು ಇದ್ದರೂ ಇನ್ನೂ ಟೇಸ್ಟ್ ಇರ್ತದೆ, ಅದ್ರ ಸಲುವಾಗಿ ಅವರಿಬ್ಬರು ತರ್ಲಕ್ಕೆ ಹೋಗ್ಯಾರ. ಇನ್ನು ನಾವಿಬ್ಬರು ಎಲ್ಲ ಕುಂತು ಅಡುಗೆ ಎಲ್ಲ ತೊಗೊಂಡು ಕೂತಿದ್ದೇವೆ. ಇನ್ನು ಸ್ವಲ್ಪ ಊಟದ ಕೂಡ ಸ್ವಲ್ಪ ಟಿ ವಿ ಇದ್ದರೆ ಚೆಂದ ಅನ್ನಿಸ್ತದ ಅಂತಂದು ಟಿ ವಿ ಹಚ್ಲತ್ತೀನಿ. ಆ್ಯಕ್ಚುಲಿ ಟಿ ವಿ ನೋಡ್ಲತ್ತೀವಿ, ಬೇರೆ ಅಂದ್ರೆ ಕೆಲಸ ಇವತ್ತಿನ ದಿನ ಅಂತೂ ಹಚ್ಚಿ ಆನ್ ಮಾಡಿ ಇಟ್ಕೊಂಡು ನನ್ನ ಕೆಲಸ ನಾನು ಮಾಡ್ಕೊಂಡೀನಿ. ಹಾಗಾಗಿ ಸ್ವಲ್ಪ ಊಟ ಮಾಡೋ ಟೈಮಿಗೆ ನಂಗಂತೂ ಟಿ ವಿ ಇದ್ದರೂ ಇನ್ನೂ ಚೆಂದ ಅನ್ನಿಸ್ತದ. ಹಾಗಾಗಿ ಈ ಕಡೆ ಫಳಾರ್ ತಿನ್ಕೋತಾ ಮತ್ತು ಆ ಕಡೆ ಟಿ ವಿ ಹಚ್ಲತ್ತೀನಿ. ಇನ್ನು ಇವತ್ತಿನ ವ್ಲಾಗು ಹೆಂಗೆ ಅನ್ಸದ ಹೆಂಗಿಲ್ಲ ಅಂತ ನಿಮ್ಗೆ ಹೇಳ್ರಿ. ಆಲ್ಮೋಸ್ಟ್ ಆಲ್ ಲೇಟಲ್ಲ, ಜಾಸ್ತಿ ದಿನವೇ ಆಗಿತ್ತು. ಒಂದು ಸ್ವಲ್ಪ ಇನ್ನು ಊರಾಗಿಂದು ವ್ಲಾಗ್ಗಳು ಭೀ ಬರ್ತಾವೆ. ಒಂದು ಸ್ವಲ್ಪ ಮಾಡಿದ್ದೇವೆ, ಯಾಕಂದ್ರೆ ನಮ್ಮನೆ ಫಂಕ್ಷನ್ ಅಲ್ವಾ. ಹಾಗಾಗಿ ನಮ್ಗೆ ಅಷ್ಟೊಂದು ಮಾಡ್ಲಿಕ್ಕೆ ಭೀ ಆಗಿಲ್ಲ. ನನಗಂತೂ ಫುಲ್ಲು ಬ್ಯುಸಿ ಇದ್ದ, ಹಾಗಾಗಿ ಮಾಡ್ಲಿಕ್ಕಾಗಿಲ್ಲ. ಮಾಡಿವೆ ಒಂದೊಂದು ಸ್ವಲ್ಪ ಹಾಕ್ತೀನಿ. ಓಕೆನಾ ಫ್ರೆಂಡ್ಸ್, ಊಟ ಮಾಡ್ತೀವಿ ಅಂದ್ರೆ ಫಳಾರ್ ತಿಂತೀವಿ. ನೀವೆಲ್ಲ ಶಿವರಾತ್ರಿ ಹೆಂಗೆ ಮಾಡಿರಂತ